ನೋಡ್ತಾ ಇದ್ದೇನೆ, ಅಂದರೆ ಎಂಥದ್ದು ಗೊತ್ತಾಗ್ತಿಲ್ಲ, ಆಗ್ತದ ನನಗೆ ಹಚ್ಚರ್ ನಾನು ಹೊಸ ಹೇರ್ ಸ್ಟೈಲ್ ಮಾಡಿದೆ, ಚಂದ ಕಾಣ್ತದಲ್ಲ. ಆ್ಯಂಡ್ ಫೈನಲಿ ಲಾಸ್ಟ್ ಮೀಲ್ ಆಫ್ ದ ಡೇ ಗೈಸ್, ಇಟ್ಸ್ ಹೆಕ್ಟಿಕ್. ಅನ್ನಪೂರ್ಣೇಶ್ವರಿ ನಮೋ ನಮಃ. ಇವಾಗ 12:15 ಆಯಿತು. ನನಗೆ 2 ಗಂಟೆಗೆ ಸ್ಟ್ಯಾಂಡಪ್ ಕಾಲ್ ಉಂಟು. ಸೊ ಸಾರು ಒಳ್ಳೆ ಆಗಿದೆ, ಒಂಚೂರು ಬೆಲ್ಲ ಫ್ಲೇವರ್ ಬೇಕಿತ್ತಂತ ಎನಿಸ್ತದೆ. ತಿಂಡಿ ಮತ್ತು ಕಷಾಯವನ್ನು 3 ಜನರಿಗೆ ಸಹ ಹೀಗೆ ಅರೇಂಜ್ ಮಾಡಿಟ್ಟಿದ್ದೇನೆ. ದೊಡ್ಡ ಸೆಲ್ಯೂಟ್, ಯಾಕೆ ಅಂತ ಹೇಳಿದರೆ ಇಟ್ಸ್ ನಾಟ್ ಈಸಿ. ಈ ಪಾಸ್ ಫೇಲ್ ಅಂತೇಳಿ. ಓಕೆ, ದ ಬಿಗ್ ಟೋಟಲ್ ಈ ಹೆಲೋ ಲವ್, ಎಲ್ಲರೂ ಸಹ ಹೇಗಿದ್ದೀರಾ? ನಾನು ನಿಮ್ಮ ಕೋಸ್ಟಲ್ ಹುಡುಗಿ ಆಶ್ರಿತಾ ಆಚಾರ್ಯ. ಸೊ 7-8 ವರ್ಷಗಳ ಹಿಂದೆ ನಾನು ಯೂಟ್ಯೂಬ್ ಸ್ಕ್ರೋಲ್ ಮಾಡ್ಬೇಕಾದ್ರೆ ನನಗೆ ಒಂದು ಬಸ್ ಫೀಡ್ನವ್ರದ್ದೊಂದು ವಿಡಿಯೋ ಬಂತು. ಯಾವುದು ಅಂತ ಹೇಳಿದರೆ ಕುಕಿಂಗ್ ಫಾರ್ ಯೋರ್ ಫ್ಯಾಮಿಲಿ ದ ಹೋಲ್ ಡೇ ಅಂತ ಹೇಳಿ. ಸೊ ನನಗೆ ಆಗ ಆ ಕಾನ್ಸೆಪ್ಟ್ ತುಂಬ ಇಷ್ಟ ಆಗಿ ನಾನು ಅದನ್ನು ರಿಕ್ರಿಯೇಟ್ ಮಾಡಿದ್ದೆ. ಬಟ್ ರೀಸೆಂಟಾಗಿ ನಾವು ಮಾತಾಡಬೇಕಾದ್ರೆ ನಮ್ಮ ಅಮ್ಮ ಹೇಳಿದರು, ನೀನು ಆವಾಗ ಹಾಗೆ ಮಾಡಿದ್ಯಲ್ಲ ಒಂದ್ಸಲ ಸಣ್ಣ ಇರಬೇಕಾದ್ರೆ ಅಂತ ಹೇಳಿದರು. ನಾನು ಅಂದ್ಕೊಂಡೆ, ಹೌದು ಆಗ ಮಾಡಿದ್ದೆ, ಬಟ್ ಈಗ ಸಹ ಮಾಡ್ಬೋದಲ್ಲ ನಾನು, ಅದನ್ನು ಯಾಕೆ ನಾನು ಒಂದೇ ಸಲಕ್ಕೆ ಮಾಡಿದ್ದೆ ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ಟುಡೇ ಐ ಆಮ್ ಟೇಕಿಂಗ್ ಅಪ್ ದಟ್ ಚಾಲೆಂಜ್ ಅಗೇನ್ ಗೈಸ್, ಕುಕಿಂಗ್ ಫಾರ್ ಮೈ ಫ್ಯಾಮಿಲಿ ದ ಹೋಲ್ ಡೇ ಅಂತ ಹೇಳಿ. ಸೊ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಂಜೆ ಸ್ನ್ಯಾಕ್ಸ್, ಹಾಗೆ ರಾತ್ರಿದು ಡಿನ್ನರ್, ಇದನ್ನು ನಾನು ಕುಕ್ ಮಾಡುವ ಅಂತ ಅಂದ್ಕೊಂಡಿದ್ದೇನೆ. ಆ್ಯಕ್ಚುಲಿ ಇವತ್ತು ವೀಕ್ ಡೇಸೇ, ಸೊ ಇಟ್ ವಿಲ್ ಬಿ ಲಿಟಲ್ ಬಿಟ್ ಆಫ್ ಟ್ರಿಕಿ, ಅಂದರೆ ಹ್ಯಾಂಡ್ಲಿಂಗ್ ವರ್ಕ್ ಮತ್ತು ಕುಕಿಂಗ್ ಎವ್ರಿಥಿಂಗ್, ಬಿಕಾಸ್ ಐ ನೋ ಬೋತ್ ಆಫ್ ದೆಮ್ ಟೇಕ್ ಅ ಲಾಟ್ ಆಫ್ ಎಫರ್ಟ್. ಯಾವುದು ಕೂಡ ಈಸಿ ಇಲ್ಲ, ಕುಕ್ಕಿಂಗ್ ಆಗಿರಲಿ, ವರ್ಕಿಂಗ್ ಇನ್ IT ಫೀಲ್ಡ್ ಆಗಲಿ, ಎಲ್ಲರಿಗೆ ಸಹ ಗೊತ್ತುಂಟದು. ಬಟ್ ಸ್ವಲ್ಪ ನಾನು ಆಗ ಜಮಾನದಲ್ಲೇ 7-8 ವರ್ಷಗಳ ಹಿಂದೆ ಈ ಚಾಲೆಂಜನ್ನು ಮಾಡಿದೆ. ಸ್ವಲ್ಪ ಟ್ರಿಕ್ಕಿನೆಸ್ ಇರೋದಿದ್ರೆ ಏನು ಅಂತ ಹೇಳಿ. ಸೊ ಐ ಆಮ್ ಟೇಕಿಂಗ್ ಅಪ್ ದಿಸ್ ಚಾಲೆಂಜ್ ಆನ್ ವೀಕ್ ಡೇಸ್. ವೀಕೆಂಡಲ್ಲಿ ಕೂಡ ಮಾಡ್ಬೋದಿತ್ತು, ಬಟ್ ಐ ಫೀಲ್ ಲೈಕ್ ಇಟ್ಸ್ ಅ ರಿಪಿಟೇಷನ್. ನಾನು ಏನೋ ಮಾಡಿದ್ದನ್ನು ಮತ್ತೆ ಮಾಡ್ತಾ ಇದ್ದೇನೆ. ಸೊ ಇಟ್ ವಿಲ್ ಬಿ ಟ್ರಿಕ್ಕಿ ಫಾರ್ ಮೀ ಟು ಹ್ಯಾಂಡಲ್ ಬಿಟ್ವೀನ್ ಬೋತ್ ಆಫ್ ದೆಮ್, ಲೈಕ್ ವರ್ಕ್ ಆ್ಯಂಡ್ ಕುಕ್ಕಿಂಗ್. ಬಟ್ ಓಕೆ, ಸೊ ಇದು ನಾನೇ ಡಿಸೈಡ್ ಮಾಡಿದ್ದು, ನನ್ನ ಅಮ್ಮನೇ ಅಂತ ಹೇಳಲಿಲ್ಲ. ಒನ್ ಮೋರ್ ಪಾಯಿಂಟ್ ಐ ನೀಡ್ ಟು ಆ್ಯಡ್, 4 ಟೈಮ್ಸ್, ಅಂದರೆ ಮಾರ್ನಿಂಗ್, ಮಧ್ಯಾಹ್ನ, ಸಂಜೆ ಆ್ಯಂಡ್ ನೈಟ್ ಅಲ್ಲ. ಸೊ ಅದಕ್ಕೆ ನಾನು ಮಾರ್ಕಿಂಗ್ ಸಿಸ್ಟಮ್ ಮಾಡುವ ಅಂತ ಹೇಳಿ, ಅಂದರೆ ಅವ್ರು ಮಾರ್ಕ್ ಕೊಡಬೇಕು. ಆ್ಯಕ್ಚುಲಿ ನಮ್ಮ ಮನೇಲಿ ಈಗ ಕರೆಂಟ್ಲಿ ನಾನು ಬಿಟ್ಟು 3 ಜನ ಇದ್ದಾರೆ, ದೊಡ್ಡ ಅಪ್ಪ ಅಮ್ಮ. ಸೊ ಇವರು ಕೂಡ 10-10-10 ಅಂಥೇಳಿ 4 ಟೈಮ್, ಅಂದರೆ ಮಾರ್ನಿಂಗಿಗೆ 10-10, ಸೊ 30 ಆಯಿತು, 10-10 ಮಧ್ಯಾಹ್ನಕ್ಕೆ. ಸೊ ಹಾಗೆ ಹೇಳಿ 120 ಮಾರ್ಕ್ಸ್ ಬರ್ತದೆ ಕರೆಕ್ಟಾ, ಯಾಕಂದರೆ 4 ಹೊತ್ತು 30, 3 ಜನರದ್ದು 10-10-10-10 ಅಂತ ಹೇಳಿ. ಸೊ ಅದರಲ್ಲಿ ನನಗೆ ಅವು ಸೀಕ್ರೆಟ್ ಆಗಿರ್ತದೆ. 120ಅಲ್ಲಿ ಅಟ್ಲೀಸ್ಟ್ 100 ಅಬೋವ್ ಬಂದರೆ ಜಸ್ಟ್ ಪಾಸ್, 110 ಮೇಲೆ ಬಂದರೆ ಸೂಪರ್ ಸೂಪರ್ ಸೂಪರ್. ಸೊ ಹೋಪ್ಫುಲಿ ಬರಬಹುದು, ಅಟ್ಲೀಸ್ಟ್ 110 ಬರೋದ್ರು ಕೂಡ 100 ಬರ್ತದೆ ಅಂತ ನಂಬಿಕೆ ಉಂಟು, ನೋಡುವ. ಸೊ ಅದಕ್ಕೋಸ್ಕರ ವೀಡಿಯೋನ ಎಂಡ್ ತನಕ ನೋಡಿ. ನಾನು ವಿನ್ ಆಗ್ತೇನಾ ಸೋಲ್ತೇನಾ ಎಂತ ಅಂತ ಹೇಳಿ ನೀವು ಎಂಡ್ ತನಕ ನೋಡಲೇಬೇಕು. ಬನ್ನಿ ಗೈಸ್, ಈಗ ಅಮ್ಮನ ಹತ್ರ ಹೋಗಿ ನಾನು ಅಡುಗೆ ಮಾಡೋದಾ ಅಂತ ಕೇಳ್ತೇನೆ. ಓಕೆ ಅಮ್ಮ, ಹಾಯ್ ಹೇಳು. ಹಾಯ್. ಸೊ ಇವತ್ತು ನಾನೊಂದು ಚಾಲೆಂಜ್ ಮಾಡಬೇಕು ಅಂತಿದ್ದೇನೆ. ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಂಜೆ ಸ್ನ್ಯಾಕ್ಸ್, ಹಾಗೆ ರಾತ್ರಿದು ಡಿನ್ನರ್ ನಾನೇ ಮಾಡಬೇಕು ಅಂತ ಹೇಳಿ. ಎಂತ ಹೇಳ್ತಿ? ಅಲ್ಲಿ ನಿಜ ನೀನೇ ಮಾಡ್ತೀಯಾ? ನಾನೇ ಮಾಡ್ಬೇಕಂತಿದ್ದೇನೆ, ನೋಡುವ ಎಂತ ಆಗ್ತದೆ. ನನಗೆ ತಿಂಡಿ ಎಂತ ಮಾಡೋದು ನಾನು ಥಿಂಕ್ ಮಾಡ್ತೇನೆ. ಸೊ ನೀನು ಇನ್ನೂ ಅಫಿಷಿಯಲ್ ಆಗಿ ಅಡುಗೆ ಮನೆಯಿಂದ ಹೊರಗಡೆ ಹೋಗ್ಬೋದು. ಅಮ್ಮನ ಹತ್ರ ಪರ್ಮಿಷನ್ ಸಿಕ್ಕಿದ್ದ ಕೂಡಲೇ ಫಸ್ಟ್ ಕೆಲಸ ನಾನು ಮಾಡಿದ್ದು ಅಂತ ಹೇಳಿದರೆ ಸರ್ಚಿಂಗ್ ಈಸಿ ಬ್ರೇಕ್ಫಾಸ್ಟ್ ರೆಸಿಪೀಸ್ ಅಂತ ಹೇಳಿ. ಬಿಕಾಸ್ ಈಗ ಬ್ರೇಕ್ಫಾಸ್ಟಿಗೆ ನನಗೆ ಟೆನ್ಷನ್ ಆಗ್ತಾ ಉಂಟು. ನಾನು ಬಿಕಾಸ್ ಯಾವತ್ತೂ ಸಹ ಬ್ರೇಕ್ಫಾಸ್ಟ್ ಮಾಡಲಿಲ್ಲ, ಬ್ರೇಕ್ಫಾಸ್ಟ್ ಕುಕ್ ಮಾಡಲಿಲ್ಲ. ಸೊ ನೋಡುವ ಎಂತ ಅಂಥೇಳಿ 1-2 ರೆಸಿಪಿ ಬಂತು, ನೋಡಿಟ್ಟಿದ್ದೇನೆ. ಒಮ್ಮೆ ಫೈನಲೈಸ್ ಆದ ನಂತರ ನಾನು ಮೆನು ಮಾಡಬೇಕು ಅಂತಿದ್ದೇನೆ. ಮೆನು ಆದ ನಂತರ ಅಫ್ಕೋರ್ಸ್ ಅಡುಗೆ ಮನೆಗೆ ಹೋಗೋ ಕಾರಣದಿಂದಾಗಿ ಸ್ನಾನ ಮಾಡಿ ಸ್ಟಾರ್ಟ್ ಮಾಡುವ ಅಂತ ಅಂದ್ಕೊಂಡಿದ್ದೇನೆ. ಒಂದು 8:30 ಹಾಗೆ ಸ್ಟಾರ್ಟ್ ಮಾಡಿದರೆ ಒಂದು 9 ಹಾಗೆ ಕಂಪ್ಲೀಟ್ ಆಗಬಹುದು. ತಿಂಡಿ ನಮ್ಮ ಮನೇಲಿ ಎಲ್ಲರೂ ಸಹ ಸ್ವಲ್ಪ ಲೇಟ್ ತಿಂಡಿ ತಿನ್ನೋದು, ಒಂದು 10-10:30. ಸೊ ಪ್ರಾಬ್ಲಮ್ ಇರೋದಿಲ್ಲ. ನನ್ನ ಪ್ಲ್ಯಾನ್ ಎಂತ ಅಂತ ಹೇಳಿದರೆ, ನಾನು ಬೆಳಿಗ್ಗೆದ್ದು ತಿಂಡಿ, ಮಧ್ಯಾಹ್ನದ ಊಟ ಆಲ್ಮೋಸ್ಟ್ ಈಗಲೇ ಮಾಡಿ ಒಂದು 11 ಗಂಟೆ ಒಳಗಡೆ ಮಾಡಿ ನಾನು ಹೋಗಿ ಕೆಲಸ ಲಾಗಿನ್ ಆಗ್ತೇನೆ, ಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳಿ. ಬಿಕಾಸ್ ಆಫ್ಟರ್ ದ್ಯಾಟ್ ಮತ್ತೆ ವಾಪಸ್ ಕೆಳಗಡೆ ಬರಲಿಕ್ಕೆ ತುಂಬ ಕಷ್ಟ ಆಗ್ತದೆ ಕಾರಣದಿಂದಾಗಿ, ವರ್ಕ್ ಎಲ್ಲ ಇರ್ತದಲ್ಲ, ಸೊ ಮೇಂಟೈನ್ ಮಾಡಬೇಕು. ಸೊ ಅದಕ್ಕೆ ಹಾಗೆ ಅಂದ್ಕೊಂಡಿದ್ದೇನೆ, ನೋಡುವ.
ಆಗಿದೆ. ಅದೇ ನಾನು ನಿಮಗೆ ತೋರಿಸಿದಾಗೆಲ್ಲ ಮಾಡಿಟ್ಟಿದ್ದೇನೆ ಮೆನು ಎಲ್ಲ, ನೋಡುವ ಎಂತ ಆಗ್ತದೆ ಅಂತ ಹೇಳಿ. ಈಗ ನಾನು ಕ್ವಿಕ್ಲಿ ಹೋಗಿ ಸ್ನಾನ ಮಾಡಿ ಬಂದು ಸ್ಟಾರ್ಟ್ ಮಾಡ್ಕೊಳ್ತೇನೆ. ಸೊ ಫುಲಿ ಬೇಗ ಬೇಗ ಮಾಡಿಟ್ರೆ ಟೆನ್ಷನ್ ಇರೋದಿಲ್ಲ. ಬಿಕಾಸ್ ಲಾಸ್ಟ್ ಮಿನಿಟ್ ಅಂತ ಹೇಳಿದರೆ ತುಂಬ ಸ್ಟ್ರೆಸ್ ಎಲ್ಲ ಆಗ್ತದೆ, ಮತ್ತು ಯಾರು ಸಹ ಹಸಿವಿಂದ ವೆಯ್ಟ್ ಮಾಡಬಾರ್ದು, ದ್ಯಾಟ್ಸ್ ಅ ಪಾಯಿಂಟ್. ಸೊ ನೋಡುವ, ಲೆಟ್ಸ್ ಗೋ. ಇವಾಗ ಗಂಟೆ ಆಲ್ರೆಡಿ 9 ಆಗಿದೆ. ಸೊ ನಾನು 8:30ಗೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ, ಚೂರು ಲೇಟ್ ಆಯಿತು ಹೇರ್ ಸ್ಟೈಲ್ ಎಲ್ಲ ಮಾಡಬೇಕಾದ್ರೆ. ನಾನು ಯಾವುದೋ ಉಪ್ಮಾ ಬಾಲ್ ಅಂತ ಅಥವಾ ಸೂಜಿ ಬಾಲ್ ಅಂತ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಇದು ಮಾಡಬೇಕು ಅಂತ ಅಂದ್ಕೊಂಡೆ ಅಂತ ಹೇಳಿದರೆ, ದೋಸೆ ಆದರೆ ಹೊಯ್ತಾ ಇರಬೇಕು, ಮತ್ತು ರೈಸ್ ಐಟಮ್ ಮಾಡುವ ಅಂತ ಅಂದ್ಕೊಂಡೆ. ಬಟ್ ಮಧ್ಯಾಹ್ನ ಪುನಃ ರೈಸ್, ಪುನಃ ಬೆಳಿಗ್ಗೆ ರೈಸ್, ನನಗೆ ರಿಪೀಟ್ ಅಂತ ಅನಿಸ್ತದೆ. ತಿನ್ನುವವರಿಗೆ ಸಹ ತುಂಬ ಸೇಮ್ ಅಂತ ಅನಿಸ್ತದೆ, ಏನೋ ಡಿಫ್ರೆಂಟ್ ಬೇಕು ಅಂತೇಳಿ ಇದು ನೋಡ್ತಾ ಇದ್ದೇನೆ. ಅಂದರೆ ಎಂಥದ್ದು ಗೊತ್ತಾಗ್ತಿಲ್ಲ, ಆಗ್ತದ ನನಗೆ ಅದು ಭಯ ಆಗ್ತಾ ಉಂಟು. ಈಗ ಹೆಬ್ಬಾರ್ ಕಿಚನ್ ಅವ್ರದ್ದು ವಿಡಿಯೋ ನೋಡಿದೆ, ತುಂಬ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಎಂತೆಲ್ಲ ಮಾಡಬೇಕು ಅಂತೇಳಿ. ನಾನು ಕುಕ್ಕಿಂಗ್ ಪ್ರಿಪರೇಷನನ್ನು ಸ್ಟಾರ್ಟ್ ಮಾಡಿಕೊಂಡೆ. ಕುಕ್ಕಿಂಗ್ ಆದರೂ ಮಾಡ್ಬೋದು, ಇದು ಆದ ನಂತರ ಆಗುವ ಕ್ಲೀನಿಂಗ್ ಕಷ್ಟ. ಸೊ ಇವಾಗ ನಾನೇ ಅದು ಮಾಡಬೇಕಾದ್ರಿಂದ ಮಾಡ್ತೇನೆ. ಆಯಿತು, ಕ್ಲೀನಿಂಗ್ಸ್ ಆಯಿತು. ಇವಾಗ ಪ್ರೊಸೀಜರ್ ಸ್ಟಾರ್ಟ್ ಮಾಡುವ. ತಿಂಡಿ ಆಯಿತು, ಕುಡಿಲಿಕ್ಕೆ ಅಂತ ಇದು ಬೇಕಲ್ಲ, ಅಂದರೆ ಕಷಾಯ ಅಥವಾ ಚಹಾ ಎಂತಾದರೂ. ಸೊ ಅದಕ್ಕೆ ಸಹ ನೋಡಬೇಕು, ಆಮೇಲೆ ಅನ್ನಕ್ಕೆ ಸಹ ಇಡಬೇಕು. ಗೈಸ್, ಇಟ್ಸ್ ಹೆಕ್ಟಿಕ್. ಅಂದರೆ ಯೂಶ್ವಲಿ ನಾನು ಎಂತ ಗೊತ್ತಿನ ಕುದಿಬೇಕಾದ್ರೆ ಹೋಗಿ ರೀಲ್ಸ್ ಆ್ಯಂಡ್ ಸ್ಕ್ರೋಲ್ ಮಾಡ್ತಾ ಇದ್ದೆ. ಇವಾಗ ಅನಿಸ್ತಾ ಉಂಟು ಇಲ್ಲ, ಲಾಟ್ ಆಫ್ ಅದರ್ ಥಿಂಗ್ಸ್ ನೀಡ್ ಟು ಬಿ ಟೇಕ್ ಕೇರ್ ಆಫ್ ಅಂತ. ಸೊ ಇವಾಗ ಅನ್ನಕ್ಕೆ ಸಹ ಕುದಿ ಇಟ್ಟು ಬಿಡೋದು ಬೆಸ್ಟ್. ಬಿಕಾಸ್ ಅನ್ನ ಒಂದು ಆದರೆ ಅರ್ಧ ಟೆನ್ಷನ್ ಹೋಗ್ತದೆ. ಯಾಕಂದರೆ ಅನ್ನ ಆದರೆ ಜಸ್ಟ್ ಉಪ್ಪಿನಕಾಯಿ ಎಲ್ಲ ಊಟ ಕೊಡ್ಬೋದು ಅಂತೇಳಿ. ಇಲ್ಲ, ಹಾಗೆ ಮಾಡೋದಿಲ್ಲ ನಾನು, ಜಸ್ಟ್ ಇನ್ ವರ್ಸ್ಟ್ ಕೇಸ್ ಸಿನಾರಿಯೋದಲ್ಲಿ ನೋಡುವ. ಇವಾಗ ಅನ್ನಕ್ಕೆ ಸಹ ಇಟ್ಟು ಬಿಡ್ತೇನೆ ಬೆಸ್ಟ್, ಸೈಮಲ್ಟೇನಿಯಸ್ಲಿ ಆಗಿ ಅದು ಸಹ ಆಗ್ತಾ ಇಲ್ಲ. ಅಮ್ಮ, ಅನ್ನಕ್ಕೆ ಸಹ ನೀರು ಇಟ್ಟು ಬಿಡ್ತೇನೆ. ಆಯ್ತಾಯ್ತು. ದೇವರನ್ನು ಪ್ರಾರ್ಥಿಸಿ ಅನ್ನಕ್ಕೆ ನೀರು. ಎಂತ ಅಂತ ಪ್ರಾರ್ಥನೆ ಮಾಡ್ಬೋದು? ಅಗ್ನಿದೇವಯೇ ನಮಃ, ಅನ್ನಪೂರ್ಣೇಶ್ವರಿಯೇ ನಮೋ ನಮಃ, ದೇವಾಯ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿ ನಮಃ, ಓಂ ಅಗ್ನಿದೇವಾಯ ನಮಃ, ಓಂ ಅನ್ನಪೂರ್ಣೇಶ್ವರಿ ನಮಃ. ಅನ್ನಪೂರ್ಣೇಶ್ವರಿಯೇ ನಮಃ. ಹೊಸದು ಕಲಿತಾ ಇದ್ದಾನೆ ಈಗ. ಓಂ ಗಂ ಗಣಪತೆ ನಮಃ, ಓಂ ಅಗ್ನಿದೇವತಾಯ ನಮಃ, ಓಂ ಅನ್ನಪೂರ್ಣೇಶ್ವರಿಯಾಯ ನಮಃ. ಅನ್ನದಲ್ಲಿ ಸಹ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಇವಾಗ ನಾನು ಇದು ಅಕ್ಕಚ್ಚು ತೆಗೆದಿಟ್ಟಂತಹ ಅಕ್ಕಿಯನ್ನು ಹಾಕ್ತೇನೆ. ಬೈದವೇ ಗಂಟೆ ಸ್ವಲ್ಪ ಲೇಟ್ ಆಯಿತು, 10:15 ಆಗಿದೆ. ಸೊ ನೋಡುವ, ಇಷ್ಟು ಯೂಶ್ವಲಿ ಆಗ್ತದೆ ಮನೆಯಲ್ಲಿ, ಆದರೆ ಸಹ ಲೆಟ್ಸ್ ಸಿ. ತಿಂಡಿ ಮತ್ತು ಕಷಾಯವನ್ನು 3 ಜನರಿಗೆ ಸಹ ಹೀಗೆ ಅರೇಂಜ್ ಮಾಡಿಟ್ಟಿದ್ದೇನೆ. ಸೊ ಅವರು ಬಂದು ಹೇಗೆ ಉಂಟು ಅಂತ ಟೇಸ್ಟ್ ಹೇಳ್ತಾರೆ. ಹೇಗಾಗಿದೆಯಾ? ಒಳ್ಳೆಗಿದೆ, ನಿಜ ಹೇಳ? ನಿಜ ಒಳ್ಳೆಗಿದೆ. ರವಾ ಪುಂಡಿಯಾಗೆ ಆಗಿದೆ ನನಗೆ, ಅಕ್ಕಿ ರವಾ ಪುಂಡಿಯಾಗೆ. ಅಪ್ಪ ಹೇಗಾಗಿದೆ? ನಿಜವಾ? ಒಳ್ಳೆ ದೊಡ್ಡ ಹೇಗಾಗಿದೆ? ಇಡ್ಲಿ ರವಾ ಪುಂಡಿ ಅಷ್ಟೇ, ಇದು ರವಾ ಪುಂಡಿಯಾಗೆ ಆಗಿದೆ ಅಷ್ಟೇ. ಚಟ್ನಿ ಬೇಕಂತೇನಿಲ್ಲ, ಕಷಾಯ ಸಹ ಕೊಡಿರಿ ಸ್ವಲ್ಪ. ಕಷಾಯ ಕೊಡೋದು ಹೇಗಾಗಿದೆ ಅಂತೇಳಿ. ಆಸೆ ಎಷ್ಟು ಸುಧಾರ್ತಾಳೆ ಅಂತ ನಾವು ಎಣಿಸಿರಲಿಲ್ಲ, ಸುಧಾರಿದ್ದಾಳೆ ಅಂತ ಗೊತ್ತಾಯ್ತು. ಒಳ್ಳೆಗಿದೆಯಾ? ಕಾಂಬಿನೇಷನ್ ಸೂಪರ್ ಕಾಂಬಿನೇಷನ್ ಆಯ್ತಾ? ಕಷಾಯ ಥ್ಯಾಂಕ್ ಯು. ದೊಡ್ಡ ಕಷಾಯ ಚೂರು ಕುಡೀರಿ ಅಂತ. ದೊಡ್ಡ ರುಚಿ ಉಂಟಾ? ಇಲ್ಲ. ಇಷ್ಟ ಆಯಿತು. ಸೊ ನಾನು ಸಹ ತಿಂತೇನೆ, ನೋಡುವ ಹೇಗಾಗಿದೆ ಅಂತೇಳಿ. ಒಳ್ಳೆ ಫೀಲ್ ಕೊಡ್ತದೆ. ನನ್ನ ಪ್ರಕಾರ ಅದು ತೆಂಗಿನಕಾಯಿ ಹಾಕಿದ್ದಾನಲ್ಲ, ಅದು ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ ಕೊಡ್ತದೆ. ನೀವು ಮಾಡಿದಂಥ ಅಡುಗೆಯನ್ನು ಪುನಃ ಅವರೇ ಸೆಕೆಂಡ್ ಟೈಮ್ ವಾಲಂಟಿಯರ್ ಆಗಿ ಹಾಕ್ಕೊಳ್ಳುವಾಗ ಆಗುವಂಥ ಖುಷಿ ಬೇರೆ ಯಾವ್ದು ಸಹ ಇಲ್ಲ.
ಎಲ್ಲರೂ ಸಹ ಅಗ್ರಿ ಮಾಡ್ತೀರಾ ನಾನು ಅನ್ಕೊಳ್ತೇನೆ. ನೀವು ಕುಕ್ ಮಾಡಿರ್ತೀರಾ ಆಫ್ಟರ್ ಪುಟ್ಟಿಂಗ್ ಲಾಟ್ ಆಫ್ ಎಫರ್ಟ್, ನೀವು ಮಾಡಿದಂಥ ತಿಂಡಿ ಈ ಥರ ಫುಲ್ ಖಾಲಿ ಆದರೆ ಎಷ್ಟು ಖುಷಿ ಆಗ್ತದೆ. ಸೊ ಅದೇ ಖುಷಿ ನನಗೆ ಆಗ್ತಾ ಉಂಟು, ಫುಲ್ ಖುಷಿ ಆಗ್ತಾ ಉಂಟು. ಅಂದರೆ ಎಕ್ಸ್ಪರಿಮೆಂಟಲ್ ಆಗಿತ್ತಿದ್ದು, ಅಂದರೆ ನಾನು ಯಾವತ್ತೂ ಸಹ ಮಾಡೋದಂಥದ್ದು ತಿಂಡಿ. ಸೊ ಫುಲ್ ಖುಷಿ ಆಗ್ತಾ ಉಂಟು. ಐ ಥಿಂಕ್ ಇಟ್ಸ್ ಹೈಲಿ ಸಕ್ಸಸ್ಫುಲ್ ಅಂತ. ಸೊ ಇವಾಗ ಲಂಚ್ ಆ್ಯಕ್ಚುಲಿ ನಾನು ಅಂದ್ಕೊಂಡೆ ಬೆಳಿಗ್ಗೆ ಮಾಡಿಬಿಡುವ ಅಂತೇಳಿ, ಬಟ್ ಐಟಮ್ಸ್ ಕೆಲವುದೆಲ್ಲ ಇಲ್ಲ. ಸೊ ಅದು ಅಪ್ಪ ಹೋಗಿ ತರಬೇಕಾದ್ರೆ ಆ್ಯಕ್ಚುಲಿ ಸ್ವಲ್ಪ ಲೇಟ್ ಆಗ್ತದೆ. ಸೊ ಆಮೇಲೆ ಸ್ಟಾರ್ಟ್ ಮಾಡ್ತೇನೆ. ಅದರ ಗ್ಯಾಪಲ್ಲಿ ನಾನು ಹೋಗಿ ಸ್ವಲ್ಪ ಲಾಗಿನ್ ಆಗಿ ಬರ್ತೇನೆ, ಆಮೇಲೆ ಸ್ಟಾರ್ಟ್ ಮಾಡ್ತೇನೆ. ಸೊ ಹಾಯ್ ಎವ್ರಿವನ್. ಸೊ ಕ್ವಿಕ್ ಅಪ್ಡೇಟ್. ಗಂಟೆ ಇವಾಗ 12:30 ಆಯಿತು. ನನಗೆ 2 ಗಂಟೆಗೆ ಸ್ಟ್ಯಾಂಡಪ್ ಕಾಲ್ ಉಂಟು. ಸೊ ಬಿಫೋರ್ ದ್ಯಾಟ್ ಐ ನೀಡ್ ಟು ಕುಕ್ ಆ್ಯಂಡ್ ಕಮ್. ಸೊ ಇವಾಗ ನಾನು ಹೋಗಿ ರೆಸ್ಯೂಮ್ ಮಾಡ್ತೇನೆ ಕುಕ್ಕಿಂಗ್ ಏನಾದರೂ ಇದ್ದರೆ ಸರ್. ಸೊ 1.5 hour ಸಾಕು ಅಂತ ಅನ್ನಿಸ್ತದೆ. ಮತ್ತು ಊಟ ನಾನು ಮತ್ತೆ ಬೇಕಾದ್ರೆ ಬ್ಯಾಲೆನ್ಸ್ ಮಾಡ್ಬೋದು, ಬಟ್ ಫಸ್ಟ್ ಅವರಿಗೆ ಕರೆಕ್ಟ್ ಟೈಮ್ಗೆ ಊಟ ಕೊಡೋದು ಇಂಪಾರ್ಟೆಂಟ್. ಸೊ ಲೆಟ್ಸ್ ಡೂ ಸಮ್ ಕುಕ್ಕಿಂಗ್ ನಾವು. ಹೀರೆಕಾಯಿ ಪಲ್ಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಅಮ್ಮ ಹೇಳಿದರು ಆಲ್ರೆಡಿ ಅವರು ಅವರೆಕಾಳನ್ನು ಇನ್ನು ರಾತ್ರಿಯೇ ಬಿಡಿಸಿಟ್ಟಿದ್ರು ಅಂತ ಹೇಳಿ. ಸೊ ಅವರೆಕಾಳು ಪಲ್ಯ ನೋಡಿದೆ ಯೂಟ್ಯೂಬಲ್ಲಿ, ಇಟ್ಸ್ ಈಸಿಯೇ ಉಂಟು. ಸೊ ಅದನ್ನು ಮಾಡ್ತೇನೆ. ಅಪ್ಪ ಇನ್ನೂ ಸಹ ಬರಲಿಲ್ಲ, ಅಂದರೆ ನಾನು ಕೊಟ್ಟಂಥ ಐಟಮ್ಸಲ್ಲಿ ಇನ್ನೂ ಹೇಳಿದಂಥ ಐಟಮ್ ಇನ್ನೂ ಸಹ ತರಲಿಲ್ಲ. ಸೊ ಅವ್ರು ಬರುವ ಒಳಗಡೆ ಅವರೆಕಾಳಿಗೆ ಬೇಕಾದ ಐಟಮ್ಸ್ ಎಲ್ಲ ಮನೆಯಲ್ಲೇ ಇರುವ ಕಾರಣದಿಂದಾಗಿ ಅವರೆಕಾಳು ಪಲ್ಯವನ್ನು ಮಾಡಿಬಿಡ್ತೇನೆ. ಅನ್ನ ಆಗಿದೆ, ರಸಮ್ ಆಗಬೇಕು ಮತ್ತು ಪಾಪಡ. ಸೊ ಈಸಿ, ಪರವಾಗಿಲ್ಲ. ಪಾಪಡ ಏನು ಪ್ರಾಬ್ಲಮ್ ಇಲ್ಲ, ಕಾಯಿಸಿದ್ರೆ ಆಯಿತು. ರಸಮ್ ಇದು ರೆಸಿಪಿ ನೋಡಬೇಕು, ನೋಡಿ ಮಾಡ್ತೇನೆ. ಸೊ ಇದು ನಾನು ನಿಮಗೆ ಕೇಳಲೇಬೇಕು. ತೆಂಗಿನಕಾಯಿ ತುರಿಬೇಕಾದ್ರೆ ಆ ತುರಿಯನ್ನು ನೀವು ತಿಂತೀರಾ? ತಿಂದರೆ ನಿಮ್ಮ ಮನೇಲಿ ಅದಕ್ಕೆ ಎಂತ ಸಹ ಹೇಳೋದಿಲ್ವಾ ಅಂತೇಳಿ, ಬಿಕಾಸ್ ಐ ವಾಂಟ್ ಟು ನೋ ವೆದರ್ ಇಟ್ಸ್ ಕಾಮನ್. ನನ್ನ ಮನೇಲಿ ಎಂತ ಹೇಳ್ತಾರೆ ಅಂತ ಹೇಳಿದರೆ, ನಾನು ತೆಂಗಿನಕಾಯಿ ತುರಿಯನ್ನು ತಿನ್ನಬೇಕಾದ್ರೆ ಈಗ ತಿನ್ನಬೇಡ, ಮದುವೆಗೆ ತುಂಬ ಮಳೆ ಬರ್ತದೆ ಅಂತ ಹೇಳ್ತಾರೆ. ಆ ಥರ ನಿಮ್ಮ ಮನೇಲಿ ಸಹ ಹೇಳ್ತಾರಾ? ಹೇಳೋದಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಒಂದು ಅಡಿಗೆ ರೆಡಿ ಆಗಿದೆ. ಅನ್ನ, ಪಾಪಡ್, ಅವರೆಕಾಯಿ ಪಲ್ಯ ಆ್ಯಂಡ್ ರಸಮ್. ಎಲ್ಲರನ್ನ ಕೂರಿಸಿ ನಾನೇ ಫುಡ್ಡನ್ನು ಸರ್ವ್ ಮಾಡಿದೆ. ಸಾರು ಒಳ್ಳೆ ಆಗಿದೆ. ಒಂಚೂರು ಬೆಲ್ಲ ಫ್ಲೇವರ್ ಬೇಕಿತ್ತು ಅಂತ ಎನಿಸ್ತದೆ. ಓಕೆ, ಪಲ್ಯ ಒಳ್ಳೆ ಅಪ್ಪ ನೀವೆಲ್ಲರೂ ಸಾರು ಹಾಕೊಂಡು ಒಳ್ಳೆಗಿದೆ. ಪಲ್ಯ ಹೇಗಾಗಿದೆ? ಪಲ್ಯ ಒಳ್ಳೆಗಿದೆ. ದೊಡ್ಡ ಪಲ್ಯ ಹೇಗಾಗಿದೆ? ಪಲ್ಯ ಆ್ಯಕ್ಚುಲಿ ಒಳ್ಳೆ ಆಗಿದೆ. ಸಾರಿಗೆ ಸ್ವಲ್ಪ ಬೆಲ್ಲ ಬೇಕಿತ್ತದೆ. ನಾನು ನೋಡಿದ ರೆಸಿಪಿಯಲ್ಲಿ ಬೆಲ್ಲ ಹಾಕೇ ಇರಲಿಲ್ಲ ಅವರು. ಸೊ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಇಂಪ್ರೂವ್ ಮಾಡಿ ಮಾಡ್ತೇನೆ. ಲಂಚೆಲ್ಲ ಆಯಿತು ನಮ್ಮದು. ಸೊ ಲಂಚಿನ ಬಗ್ಗೆ ಹೇಳೋದಾದರೆ, ಅನ್ನ ಕರೆಕ್ಟಾಗಿ ಕುಕ್ ಆಗಿತ್ತು, ಪಾಪಡ್ ಕರೆಕ್ಟಾಗಿ ಕುಕ್ ಆಗಿತ್ತು, ಅವರೆಕಾಯಿ ಪಲ್ಯ ಕೂಡ ಪರ್ಫೆಕ್ಟ್ ಆಗಿತ್ತು. ಬಟ್ ಸಾಂಬಾರು ಅಥವಾ ರಸಮ್ಗೆ ಸ್ವಲ್ಪ ಅಮ್ಮ ಹೇಳಿದಾಗೆ ಬೆಲ್ಲ ಮಿಸ್ಸಿಂಗ್. ಸೊ ಅದೊಂಚೂರು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೋದು. ಸೊ ಅವರೆಲ್ಲ ಅವರ ಮಾರ್ಕ್ಸನ್ನೆಲ್ಲ ಹಾಕಿದ್ರು. ಸೊ ಇಲ್ಲಿ 6 ಚಿಟ್ಸ್ ಉಂಟು. ಗಂಟೆ ಇವಾಗ 4:15 ಆಗಿದೆ. ಸೊ ಈಗ ನಾನು ಟೀ ಬ್ರೇಕ್ ಅಂತ ತೊಗೊಳ್ತೇನೆ. ಟೀ ಬ್ರೇಕ್ ತೊಗೊಳ್ಳುವಾಗ ನಾನು ಹೋಗಿ ಸ್ನ್ಯಾಕ್ಸ್ ಮಾಡ್ತೇನೆ. ಸೊ ನಾನು ಗಿರ್ಮಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಸೊ ಅದನ್ನೇ ಮಾಡ್ತೇನೆ. ನಂದು ವರ್ಕ್ ಏನು ಅಷ್ಟು ಹೆಕ್ಟಿಕ್ ಇರೋದ ಕಾರಣದಿಂದಾಗಿ ಐ ಕ್ಯಾನ್ ಬ್ಯಾಲೆನ್ಸ್ ಬಿಟ್ವೀನ್ ಬೋತ್. ಬಟ್ ನಾನು ಹೇಳೋದು, ಯಾರೆಲ್ಲ IT ಫೀಲ್ಡ್ ಮನೆಯಲ್ಲಿ ಅಡುಗೆ ಮಾಡಿ ಹೋಗೋದು, ಮೈ ಗಾಡ್, ಸೋ ಮಚ್ ಪ್ರೆಷರ್, ಸೋ ಮಚ್ ಹೆಕ್ಟಿಕ್ ಅಂತ. ಬಟ್ ಯಾರೆಲ್ಲ ಆ ಥರ ಮಾಡ್ತಾ ಇದ್ದಾರೆ, ಸೊ ಬಿಗ್ ಸೆಲ್ಯೂಟ್. ಆ್ಯಂಡ್ ಆಲ್ಸೋ ಯಾರೆಲ್ಲ ಮನೇಲಿ ಸಹ ಫುಲ್ ಟೈಮ್ ಹೌಸ್ ವರ್ಕ್ ಎಲ್ಲ ಮಾಡ್ಕೊಂಡಿದ್ದೀರ ಅವರಿಗೆ ಸಹ ತುಂಬ ದೊಡ್ಡ ಸೆಲ್ಯೂಟ್. ಯಾಕೆ ಅಂತ ಹೇಳಿದರೆ ಇಟ್ಸ್ ನಾಟ್ ಈಸಿ. ನಾನು ಅಂದ್ಕೊಂಡಿದ್ದೆ ಬಿಕಾಸ್ ನಾನು ಒನ್ ಟೈಮ್ ಕುಕ್ ಮಾಡ್ತಾಯಿದ್ದೆ, ಮಧ್ಯಾಹ್ನ ಏನಾದರೂ ಈ ಥರ ಡ್ರೈ ಕುಕ್ ಮಾಡ್ತೆ ಅಥವಾ ಏನಾದರೂ ಕರಿ ಕುಕ್ ಮಾಡ್ತಿದ್ದೆ, ಆಮೇಲೆ ಮುಗ್ದೋಗ್ತಿತ್ತು, ಗೊತ್ತಾಯ್ತಾ. ಸೊ ಈಗ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ, ನೈಟ್ ಅಂತ ಹೇಳ್ಬೇಕಾದ್ರೆ ಲಿಟ್ರಲಿ ಇಷ್ಟೆಲ್ಲ ಮಾಡಬೇಕಾ ಅಂತ ಹೇಳಿ ಅನ್ನಿಸ್ತದೆ. ಆ್ಯಂಡ್ ನಾನು ಅನ್ಕೋದು ಯಾಕೆ ಇನ್ನೂ ಸಹ ತಿಂಡಿ ಆಗಲಿಲ್ಲ ಅಂತ. ಬಟ್ ಎಷ್ಟು ಎಫರ್ಟ್ ತೊಗೊಳ್ತದೆ ಅಂತ ಗೊತ್ತಾಯಿತು. ಆ್ಯಂಡ್ ಒನ್ ಮೋರ್ ಥಿಂಗ್ ನಂಗೆ ಎಂತ ಅನ್ನಿಸ್ತಿದೆ ಅಂತ ಹೇಳಿದರೆ, ಯೂಶ್ವಲಿ ನಾವೀಗ ಮನೇಲಿ ಅಮ್ಮ ಅಡುಗೆ ಮಾಡಿರ್ತಾರೆ, ಬಟ್ ಆ ರೀತಿ ನಾವು ಹೊರಗಡೆ ಹೋಗಿ ತಿಂದೆಲ್ಲ ಬರ್ತೇವೆ. ಆಗ ನಮಗೆ ಗೊತ್ತಾಗೋದಿಲ್ಲ. ಅವ್ರು ಹೇಳ್ತಾರೆ ಮಾಡಿದೆಲ್ಲ ಯಾರಿಗೆ ಅಂತ ಹೇಳ್ತಾರೆ. ಆಗ ಅಂದ್ಕೊಳ್ಳೋದು ಇರಲಿ ಬಿಡು, ಒಂದು ದಿವಸ ಬಿಟ್ಟರೆ ಅಂತ ಆಗೋದಿಲ್ಲ ಅಂತ. ಬಟ್ ಈಗ ಅನ್ನಿಸ್ತಾ ಉಂಟು, ನೀವು ಅಷ್ಟು ಎಫರ್ಟ್ ಹಾಕಿ ಮಾಡಿರ್ತೀರ, ನೀವು ಯಾರಿಗೋಸ್ಕರ ಮಾಡಿರ್ತೀರ, ಅವರೇ ತಿನ್ನಲಿಲ್ಲದಿದ್ದರೆ ನಿಮ್ಗೊಂಥರ ಎಂತಕ್ಕೆ ಅಷ್ಟು ಎಫರ್ಟ್ ಹಾಕಿದೆ ಅಂತ ಅನ್ನಿಸ್ತದೆ. ಸೊ ಒಂಥರ ಲೂಪಲ್ಲಿ ಹೋಗ್ತಾ ಉಂಟು ತಲೆಯಲ್ಲಿದ್ದೆಲ್ಲ. ಈ ಥರ ಎಲ್ಲ ಮಾಡಿದ್ದೆ ಕರೆಕ್ಟ್ ಅಲ್ಲ ಹಾಗೆ ಈಗ ಅಂತೇಳಿ. ಸೊ ಮೇ ಬಿ
ನಾಳೆಯಿಂದ ಸ್ವಲ್ಪ ಬೆಟರ್ ಆಗಿ ನಾನು ಮನೆ ಊಟವನ್ನು ಎಂಜಾಯ್ ಮಾಡ್ತೇನೆ. ಔಟ್ ಆಫ್ ದ ಡ್ಯೂ ನಾನೀಗ ಹೋಗಿ ಗಿರ್ಮಿಟ್ ಮಾಡ್ತೇನೆ. ಇವಾಗ ಗಿರ್ಮಿಟ್ ರೆಡಿ ಆಗಿದೆ. ಆ್ಯಕ್ಚುಲಿ ತುಂಬ ಸಿಂಪಲ್ ಆಗಿತ್ತು ಗಿರ್ಮಿಟ್. ನಂಗೆ ಗೊತ್ತಿಲ್ಲ ಹೇಗೆ ಬಂದಿದೆ ಅಂತ ಹೇಳಿ. ನನಗೆ ನೋಡೋ ಪ್ರಕಾರ ಖಾರ ಉಂಟು ಅಂತ ಅನಿಸ್ತಾ ಉಂಟು. ಯಾಕೆ ಅಂತ ಹೇಳಿದರೆ ನಾನು ಮೆಣಸು ಸ್ವಲ್ಪ ಜಾಸ್ತಿನೇ ಹಾಕಿದ್ದೆ. ನನಗೆ ನಮ್ಮ ಮನೆಯದು ಮೆಣಸು ಯೂಸ್ ಮಾಡಿ 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 ಹೊರಗಡೆನ ಮೆಣಸು ತಂದಾಗ ಸಹ ಇದು ಖಾರ ಇರೋದಿಲ್ಲ ಅಂತ ಜಾಸ್ತಿನೇ ಹಾಕಿದ್ದೇನೆ. ಸೊ ಸ್ವಲ್ಪ ಟೇಸ್ಟ್ ನೋಡ್ಬೇಕಾದ್ರೆ ಚೂರು ಖಾರ ಉಂಟು ಅಂತ ಅನಿಸ್ತದೆ. ನೋಡುವ ಹೇಗೆ ಆಗ್ತದೆ ಅಂತ ಹೇಳಿ ಅವರಿಗೆ. ಒಳ್ಳೆಗಿದೆಯಾ? ಒಳ್ಳೆ ಸೂಪರ್. ಹೇಗೆ ಉಂಟೋಟ? ಖಾರ ಉಂಟನ? ಖಾರ ಹೇಗಾಗಿದೆಯಮ್ಮ? ಸೂಪರ್. ಸ್ವಲ್ಪ ಖಾರ ಆಗಿದೆಯಾ? ಗೈಸ್ ಸ್ವಲ್ಪ ಖಾರ ಉಂಟು, ಬಟ್ ಒಳ್ಳೆ ಉಂಟು, ತಿನ್ಬೋದು. ಚೂರು ಖಾರ ಆಗಿದೆ, ಹೌದು. ಕಾರ್ನ್ ಸಲಾಡ್ ಮಾಡ್ತಾ ಇದ್ದೇನೆ ನೋಡಿ. ಕಾರ್ನ್ ನೋಡ್ಬೇಕಾದ್ರೆ ಒಂಥರ ಚಂದ ಉಂಟಲ್ಲ, ಪ್ರಿಟಿ ಉಂಟಲ್ಲ. ಸೊ ಕಾರ್ನ್ ಸಲಾಡ್ ಮಾಡ್ತೇನೆ. ಇದು ಲಾಸ್ಟ್ ಡಿಶ್ ಆಫ್ ದ ಡೇ ಆ್ಯಂಡ್ ಐ ಆಮ್ ಸೋ ರಿಲೀವ್ಡ್ ಬೈ ದ ವೇ. ಸೊ ಲೆಟ್ಸ್ ಡೂ ದ್ಯಾಟ್ ವೆರಿ ಕ್ವಿಕ್. ಫೈನಲಿ ಲಾಸ್ಟ್ ಮೀಲ್ ಆಫ್ ದ ಡೇ ನಾನು ಕುಕ್ ಮಾಡೋದು ಡನ್ ಆಗಿದೆ. ಸೊ ಕಾರ್ನ್ ಸಲಾಡ್ ಮಾಡಿದ್ದೇನೆ. ಸೊ ತುಂಬ ಈಸಿ ರೆಸಿಪಿಯನ್ನು ಫಾಲೋ ಮಾಡಿದ್ದೇನೆ. ಸೊ ನೋಡುವ ಅವ್ರಿಗೆ ಹೇಗೆ ಅನಿಸ್ತದೆ ಅಂತ ಹೇಳಿ. ನನಗೆ ಓಕೆ ಅಂತ ಅನಿಸ್ತದೆ, ಬಟ್ ಅವರಿಗೆ ಹೇಗೆ ಆಗ್ತದೆ ನೋಡುವ ಬನ್ನಿ. ಇನ್ನೂ ಹಾಗೆ ಉಂಟು ಇದು? ಹೇಗೆ ಉಂಟು? ಒಳ್ಳೆ ಒಳ್ಳೆ ಹೌದು, ಖಾರ ಸರಿ, ಫ್ಲೇವರ್ ಸರಿ ಉಂಟು. ರಾತ್ರಿಗೆ ಒಂದು ಪರ್ಫೆಕ್ಟ್ ಡಿನ್ನರಾ? 100% ಪರ್ಫೆಕ್ಟ್ ಮಿಶ್ರಣ. ನಾನೇ ತಿಂದೆ. ಗುಡ್ ಮಾರ್ನಿಂಗ್ ಆಲ್. ಸೊ ಇದು ನೆಕ್ಸ್ಟ್ ಡೇ. ಆ್ಯಕ್ಚುಲಿ ನಾನು ನಿನ್ನೆವೇ ಮಾರ್ಕ್ಗಳ ನೋಡಿ ಪಾಸಾ ಫೇಲ್ ಅಂತೇಳಿ ನಾನು ನೋಡಬೇಕಿತ್ತು, ಬಟ್ ನನಗೆ ತುಂಬ ಟಯರ್ಡ್ ಆಗಿತ್ತು. ನಾನು ಸ್ಯಾಲಡ್ ತಿಂದು ಮೇಲೆ ಹೋಗಿ ಸ್ವಲ್ಪ ಮಿಕ್ಕಿದ್ದಂತಹ ನಂದು ವರ್ಕ್ ಇತ್ತಲ್ಲ, ಅಂದರೆ ಕಂಪನಿ ವರ್ಕ್ಗಳನ್ನೆಲ್ಲ ಕಂಪ್ಲೀಟ್ ಮಾಡಿ ಮಲಗಿದ್ದೆ. ನಂಗೆ ಆಗಲೇ ಇಲ್ಲ, ಸ್ವಲ್ಪ ಸ್ಟ್ರೆಸ್ ಆಗಿತ್ತು ನಿನ್ನೆ. ಬಿಕಾಸ್ ಮಾರ್ನಿಂಗಿಂದ 2 ಸಹ ಬ್ಯಾಲೆನ್ಸ್ ಮಾಡ್ತಿದ್ದೆ ಅಲ್ಲ. ಹೋಗಿ ನಂದು ಮಾರ್ಕ್ಗಳನ್ನು ನೋಡುವ, ಪಾಸ್ ಆದ್ನ ಫೇಲ್ ಆದ್ನ ಅಂತ ಹೇಳಿ. ಹೋಪ್ಫುಲಿ ಪಾಸ್ ಆಗಿದ್ದೇನೆ, ನೋಡುವ. ಗೈಸ್ ಇಲ್ಲಿ ಚಿಟ್ಸ್ ಉಂಟು, 12 ಚಿಟ್ಸ್ ಉಂಟು, ಹೌದು. ಸೊ ಇವಾಗ ನೋಡ್ತಾ ಹೋಗುವ ಒಂದೊಂದೇ. ಡಿನ್ನರ್ ಸ್ಯಾಲಡ್ 10 out of 10. ಲಂಚ್ 9. ನನ್ನ ಪ್ರಕಾರ ಒಳ್ಳೆ ಮಾಡಿದ ಅನ್ನಿಸ್ತದೆ. ಬ್ರೇಕ್ಫಾಸ್ಟ್ 8. ಸ್ನ್ಯಾಕ್ಸ್ 8. ಸ್ನ್ಯಾಕ್ಸ್ ಸ್ವಲ್ಪ ಖಾರ ಆಗಿತ್ತು, ಬಟ್ ನನಗೆ ಖಾರ ಇಷ್ಟ ಇದ್ದದ್ರಿಂದ ಅದು ಅಮ್ಮನಿಗೆ ಸಹ ಖಾರ ಇಷ್ಟ ಇದ್ದದ್ರಿಂದ ಆಯಿತು. ದೊಡ್ಡನಿಗೆ ಸ್ವಲ್ಪ ಜಾಸ್ತಿ ಖಾರ ಆಯಿತು. ಬ್ರೇಕ್ಫಾಸ್ಟ್ 9. ಸ್ನ್ಯಾಕ್ಸ್ 10. ಲಂಚ್ 10. ಬ್ರೇಕ್ಫಾಸ್ಟ್ 10. ಲಂಚ್ 9. ಡಿನ್ನರ್ ಸ್ಯಾಲಡ್ 10. ಡಿನ್ನರ್ ಮತ್ತೆ ಬ್ರೇಕ್ಫಾಸ್ಟ್ ಒಳ್ಳೆದಾಗಿತ್ತು. ಡಿನ್ನರ್ ಆ್ಯಕ್ಚುಲಿ ಎಲ್ಲರಿಗೂ ಇಷ್ಟ ನನ್ನ ಪ್ರಕಾರ. ಡಿನ್ನರ್ ಸ್ಯಾಲಡ್ 10. ಸೊ ಡಿನ್ನರಲ್ಲಿ 3ಕ್ಕೆ ಸಹ 3 ಸಹ ನನಗೆ 10 ಸಿಕ್ಕಿತ್ತು. ಯಾಕಂದರೆ ಅದು ಹೆಲ್ದಿ ಆ್ಯಂಡ್ ಆಲ್ಸೋ ಟೇಸ್ಟಿಯಾಗಿ ಸಹ ಇತ್ತು. 9.5. ಸೊ ಟೋಟಲ್ ಎಷ್ಟು ಅಂತ ಹೇಳಿ ನಾನು ಕ್ಯಾಲ್ಕುಲೇಟರ್ ಮಾಡ್ತೇನೆ, ನಿಮಗೆ ಹೇಳ್ತೇನೆ. ಓಕೆ, ದ ಬಿಗ್ ಟೋಟಲ್ ಈಸ್ ಸೂಪರ್ ಪಾಸ್ಗಿಂತ ಸಹ ಸೂಪರ್ ಆಗಿ ಪಾಸ್ ಆಗಿದ್ದೇನೆ. ನೋಡಿ ಎಷ್ಟು ಪರ್ಸೆಂಟೇಜ್ ಅನ್ನು ನೋಡೋದಿಲ್ಲ ಗೈಸ್, 93%. ಯಸ್, ಇದು ಬಿಗ್ ಸಕ್ಸಸ್ ನನ್ನ ಪ್ರಕಾರ. ಬಟ್ ಸ್ಟಿಲ್ ಸ್ವಲ್ಪ ಜನರಸ್ ಆಗಿ ಮಾರ್ಕ್ ಕೊಟ್ಟಿದ್ದಾರೆ, ಇಲ್ಲ ಅಂತ ಇಲ್ಲ. ಫ್ಯೂ ಥಿಂಗ್ಸ್ ನಾನು ಕಲಿತೆ, ಫ್ಯೂ ಥಿಂಗ್ಸ್ ನಂಗೆ ಇನ್ನೂ ಸಹ ಕಲೀಲಿಕ್ಕೆ ಬಾಕಿ ಉಂಟು. ಡೆಫಿನೆಟ್ಲಿ ಫ್ಯೂಚರಲ್ಲಿ ಸಹ ಇನ್ನೊಂದು 5 ವರ್ಷ 8 ವರ್ಷ ಬಿಟ್ಟು ಮಾಡೋದಿಲ್ಲ. ನಾಟ್ ಎವ್ರಿ ಡೇ ಅಥವಾ ಫುಲ್ಲಾಗಿ ಮಾಡೋದಿದ್ರೆ ಸಹ, 4 ಮಾಡೋದಿದ್ರೆ ಸಹ ನಂಗೆ ಎಷ್ಟಾಗ್ತದೆ ಅಷ್ಟು ನಾನು ಮಾಡ್ತೇನೆ. ಕುಕ್ಕಿಂಗ್ ಇನ್ನು ಜಾಸ್ತಿ. ಸೊ if you like this video, please comment down below and subscribe to my channel. ಒಂದು ಥಿಂಗ್ ಬಾಕಿ ಉಂಟು, ಅದನ್ನು ಕಂಪ್ಲೀಟ್ ಮಾಡ್ತೀನಿ. ಒಂದು ದಿವಸ ಕುಕ್ ಮಾಡಿ ಇಷ್ಟು ಸಾಕಾಯಿತು. ನಮ್ಮ ಅಮ್ಮಂದಿರು ಡೈಲಿ ಬೇಸಿಸ್ ಮೇಲೆ ಕುಕ್ ಮಾಡ್ತಾರೆ. ಸೊ ಅಮ್ಮನಿಗೆ ಒಂದು ಬಿಗ್ ಥ್ಯಾಂಕ್ ಯು ಅಂತ ಹೇಳಬೇಕು. ಅಮ್ಮ ಬಾ, ಥ್ಯಾಂಕ್ ಯು ಅಮ್ಮ. ಸೊ ನೀವು ಸಹ ನಿಮ್ಮ ಅಮ್ಮಂದ್ರಿಗೆ ಥ್ಯಾಂಕ್ಸ್ ಅಂತ ಹೇಳಿ. ಯಾಕಂದರೆ ಅಡುಗೆ ಮಾಡೋದು ಇಟ್ಸ್ ನಾಟ್ ಈಸಿ ಜಾಬ್. ತುಂಬ ಡೆಡಿಕೇಶನ್ ಬೇಕು, ತುಂಬ ಎಂತ ಹೇಳಿ ಎಫರ್ಟ್ ಹಾಕಬೇಕು. ಸೊ ಪ್ಲೀಸ್ ಹೋಗಿ ನಿಮ್ಮ ಅಮ್ಮಂದ್ರಿಗೆ ಥ್ಯಾಂಕ್ ಯು, ಗ್ರಾಟಿಟ್ಯೂಡನ್ನು ತೋರಿಸಿ.
ನೆಕ್ಸ್ಟ್ ಸ್ಯಾಟರ್ಡೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿ ತನಕ ಎಲ್ಲ ಟೇಕ್ ಕೇರ್ ಆ್ಯಂಡ್ ಬೈ ಬೈ ಗೈಸ್.